ಒಂದೆಡೆ ಮಕ್ಕಳನ್ನ ಕರೆದುಕೊಂಡು ಸಾಲಾಗಿ ನಿಂತಿರುವ ಪಾಲಕರು, ಇನ್ನೊಂದೆಡೆ ಚಿಣ್ಣರ ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡಿಸುತ್ತಿರುವ ಸ್ವಾಮೀಜಿಗಳು. ಸ್ವಾಮೀಜಿಯ ಕೈ ಹಿಡಿದು ಜೀವನದ ಮೊದಲ ಅಕ್ಷರ ಭರಿತ ಉಜ್ವಲ ಭವಿಷ್ಯಕ್ಕೆ ನಾಂದಿ ಹಾಡ್ತಿರುವ ಪುಟಾಣಿ ಮಕ್ಕಳು. ಈ ದೃಶ್ಯ ಕಂಡು ಬಂದದ್ದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ. ಇನ್ನೇನು 2-3 ದಿನ ಕಳೆದ್ರೆ ಶೈಕ್ಷಣಿಕ ವರ್ಷ ಆರಂಭ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಚಿಣ್ಣರು ಹೊಸದಾಗಿ ಶಾಲೆಗೆ ಹೋಗಲು ಪ್ರಾರಂಭ ಮಾಡ್ತಾರೆ. ಈ ವೇಳೆ ಹೊಸದಾಗಿ ಶಾಲೆಗೆ ಹೋಗೋ ಮಕ್ಕಳಿಗೆ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಅಕ್ಷರಾಭ್ಯಾಸ ಮಾಡಿಸಿದ್ರು. ಸ್ವಾಮೀಜಿಗಳು ಚಿಣ್ಣರ ಕೈ ಹಿಡಿದು ಓಂಕಾರ ಹಾಗೂ ಓಂ ಗವಿಸಿದ್ದೇಶ್ವರಾಯ ನಮಃ ಅಂತ ಬರೆಸುತ್ತಾ ಮೊದಲ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ. ತಮ್ಮ ಮಕ್ಕಳೊಂದಿಗೆ ಆಗಮಿಸಿದ ಪೋಷಕರು ಶ್ರೀಗಳ ಹಸ್ತದಿಂದ ಅಕ್ಷರಾಭ್ಯಾಸ ಮಾಡಿಸಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ತಾಯಿ ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಸರ್, ನಾವು ಯಲಬುರ್ಗಾ ತಾಲೂಕು ಸೋಂಪುರ ಹೊಸೂರಿಂದ ಬಂದಿದ್ದೀವಿ ಸರ್. ಇಷ್ಟು ವರ್ಷ ನಾವು ಎಲ್ಲ ಅಕ್ಷರಾಭ್ಯಾಸ ಮಾಡಿಸ್ಬೇಕಂದ್ರೆ ಮಕ್ಕಳದ್ದು ಶೃಂಗೇರಿಗೆ ಹೋಗಬೇಕಾಗಿತ್ತು. ಈಗ ಕಳೆದ ಒಂದು 7-8 ವರ್ಷದಿಂದ ಇಲ್ಲಿ ಕೊಪ್ಪಳದಾಗ ಗವಿಮಠದ ಅಜ್ಜಾರು ಮಾಡಿಸ್ಕೊಡ್ತಾ ಇದ್ದಾರೆ ಸರ್. ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳದ್ದು ನಾವು ಇವತ್ತಿಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಅಜ್ಜಾರ ಕೈಯಿಂದ ಮಾಡಿಸಿದ್ದು ತುಂಬ ಖುಷಿಯಾಗಿದೆ. ನಮ್ಮ ಮಕ್ಕಳದ್ದು ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತಂದು ತುಂಬ ಆಸೆಯಿಂದ ಹೇಳ್ತೀನಿ ಸರ್. ತುಂಬ ಖುಷಿ ಆಗ್ತಿದೆ ಸರ್. ನಮ್ಮ ಭಾಗದಲ್ಲೂ ಇದೊಂದು ಈ ಥರದ್ದೊಂದು ಅಕ್ಷರಾಭ್ಯಾಸ ಇಲ್ಲಿ ಈ ಥರ ಯಾರು ಎಲ್ಲೂ ಮಾಡ್ತಾ ಇಲ್ಲ ಸರ್. ಇದು ಕೊಪ್ಪಳದಲ್ಲಿ ಈಗ 7-8 ವರ್ಷದಿಂದ ಆಯಿತು. 1ನೇ ವರ್ಷದ 2ನೇ ವರ್ಷದ ಕಂಪೇರ್ ಮಾಡಿದಾಗ ಈ ವರ್ಷ ತುಂಬ ಜನಸಂಖ್ಯೆ ಬಂದಿದೆ ಸರ್. ನಾವು ಹಂಗಾಗಿ ನಮ್ಮ ಮಕ್ಕಳನ್ನು ಇಲ್ಲಿ ಮಾಡಿಸಿದ್ರೆ ಅಜ್ಜರ ಕೈಯಿಂದ ಖುಷಿ ಆಗುತ್ತೆ. ಅವ್ರು ನಮ್ಮ ಭವಿಷ್ಯನೂ ಚೆನ್ನಾಗಿರುತ್ತೆ ಮಕ್ಕಳು ಅಂತ ಮಾಡಿಸಿದ್ದೀವಿ ಸರ್. ತುಂಬ ಖುಷಿ ಆಯಿತು. ಅಜ್ಜರ ಕಡೆಯಿಂದ ನಮಗೂ ಧನ್ಯವಾದಗಳು ಸರ್. ಅಜ್ಜರಿಗೆ ಬೆಳಗ್ಗೆಯಿಂದಲೇ ಪಾಲಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಮಠಕ್ಕೆ ಆಗಮಿಸ್ತಾ ಇದ್ರು. ಸರತಿ ಸಾಲಿನಲ್ಲಿ ತಮ್ಮ ಪುಟ್ಟ ಪುಟ್ಟ ಕಂದಮ್ಮಗಳ ಜೊತೆ ಸ್ಲೇಟು ಬಳಪ ಹಿಡಿದು ಮೊದಲ ಅಕ್ಷರಗಳನ್ನ ಶ್ರೀಗಳಿಂದ ಬರೆಸಲು ಉತ್ಸುಕರಾಗಿದ್ರು. ಕಳೆದ 8 ವರ್ಷಗಳಿಂದ ಗವಿಮಠದಲ್ಲಿ ಶ್ರೀಗಳು ಹೀಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಾ ಬಂದಿದ್ದಾರೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಪದ್ಧತಿ ದೂರದ ಶೃಂಗೇರಿ, ಕೊಲ್ಲೂರಿನಲ್ಲಿ ನಡೀತಾ ಇತ್ತು. ಆದರೆ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ 8 ವರ್ಷಗಳ ಹಿಂದೆ ಗವಿಮಠದಲ್ಲಿ ಅಭಿನವ ಶ್ರೀಗಳು ಅಕ್ಷರಾಭ್ಯಾಸ ಶುರು ಮಾಡಿದ್ರು. ಈ ಹಿನ್ನೆಲೆ ಇವತ್ತು ಮಠಕ್ಕೆ ಸಾವಿರಾರು ಜನ ಪೋಷಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಶ್ರೀಗಳಿಂದ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಗವಿಮಠದ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ. ಶ್ರೀಗಳಿಂದ ಅಕ್ಷರಾಭ್ಯಾಸ ಮಾಡಿಸಿದ್ದು ತುಂಬಾ ಖುಷಿಯಾಗಿದೆ ಅಂತ ಪೋಷಕರು ಸಂತಸ ಹಂಚಿಕೊಂಡಿದ್ದಾರೆ. ಇದೊಂದು ಬಹಳ ಒಳ್ಳೆಯ ಸಂತೋಷಕರ ವಿಷಯ ಅನಿಸುತ್ತೆ ನನಗೆ. ಇದು ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲದೆ ಎಲ್ಲ ರಾಜ್ಯದಲ್ಲೇ ಎಲ್ಲ ಜಿಲ್ಲೆಗಳಿಂದನೂ ಕೂಡ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅಕ್ಷರಾಭ್ಯಾಸಕ್ಕೋಸ್ಕರವಾಗಿ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಕೆಲವಿಷ್ಟು ಜನ ಶೃಂಗೇರಿಯಲ್ಲಿ ಮಾಡಿಸ್ತಾರೆ. ಎಲ್ಲ ವರ್ಗದ ಜನರಿಗೂ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿದ್ದು ಹೋಗೋಕ್ಕಾಗಂಗಿಲ್ಲ. ಮಕ್ಕಳು ಕರ್ಕೊಂಡು ಅಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ಕೊಂಡು ಬರೋಕ್ಕಾಗಂಗಿಲ್ಲ. ನಮ್ಮ ಪರಮ ಪೂಜ್ಯಗಳು ನಡೆದಾಡುವ ದೇವರು ಅಂತ ಕರೆಸ್ಕೊಳ್ಳುವಂತಹ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲೇ ನಮ್ಮ ಗವಿಸಿದ್ದೇಶ್ವರನ ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸ ನಡೆಯುತ್ತಿದ್ದ ಕಾರಣವಾಗಿ ಇಲ್ಲಿ ಎಷ್ಟು ಜನ ಕಲ್ತಿದ್ದಾರೆ. ನನಗಂತೂ ಬಹಳ ಖುಷಿ ಅನ್ನಿಸ್ತಿದೆ. ಇದು ನನ್ನ ಮಗನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಕೂಡ ನಮ್ಮ ಪರಮ ಪೂಜ್ಯ ಗುರುಗಳಿಂದ ಗವಿಸಿದ್ದೇಶ್ವರನ ಸನ್ನಿಧಾನದಲ್ಲಿ ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು ನನಗೆ ಬಹಳ ಸಂತೋಷಕರ ವಿಷಯ ಅನಿಸಿದೆ. ಕೊಪ್ಪಳದ ಗವಿಮಠ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಮಠ. ಸಾವಿರಾರು ಮಕ್ಕಳು ಈ ಮಠದ ನೆರಳಲ್ಲೇ ವಿದ್ಯೆ ಕಲಿತಾರೆ, ಉಜ್ವಲ ಭವಿಷ್ಯ ಕಟ್ಟಿಕೊಂಡಿದ್ದಾರೆ. ಇಂತಹ ಪವಿತ್ರ ಸ್ಥಳದಲ್ಲಿ ಪೂಜ್ಯ ಶ್ರೀಗಳ ಕೈಯಲ್ಲಿ ಮೊದಲ ಅಕ್ಷರ ಬರೆದ ಈ ಪುಟಾಣಿ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗ್ತಾರೆ, ಸಮಾಜದ ಗಣ್ಯ ವ್ಯಕ್ತಿಗಳಾಗ್ತಾರೆ ಎನ್ನುವುದು ಈ ಪೋಷಕರ ನಂಬಿಕೆಯಾಗಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡೇಶ್ ಯಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.